ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಅನನ್ಯ ಅಹಿಂಸೆ ಮತ್ತು ಆತ್ಮ ಅಭಿಮಾನದಿಂದ ದೇವತಾ ಮಟ್ಟ ತಲುಪೋಣ. ಜ್ಞಾನ ರತ್ನಗಳು. ಆತ್ಮ ಅನುಭವದಲ್ಲಿರುವವರು ಎಲ್ಲ ಚಲನೆಯಲ್ಲಿ ಅನನ್ಯರಾಗಿರುತ್ತಾರೆ. ತಂದೆ, ಶಿಕ್ಷಕ, ಸದ್ಗುರು ಒಂದೇ ಪರಮಾತ್ಮ, ಒಬ್ಬನೇ ಸಂಪೂರ್ಣ ಮಾರ್ಗದರ್ಶಕ. ನಾವು ಬೇಹದ್ದಿನ ಪಾತ್ರಧಾರಿಗಳು. ನಮ್ಮ ನೆನಪಿನಲ್ಲಿ ಶಾಂತಿಧಾಮ ಇರಬೇಕು. ಈಶ್ವರಿಯ ವಿದ್ಯಾರ್ಥಿಗಳು ಅತ್ಯಂತ ರಾಯಲ್ ಆಗಿರುತ್ತಾರೆ. ಸತ್ಯಯುಗ ಹೊಸ ಪ್ರಪಂಚ, ಕಲಿಯುಗ ಹಳೆಯ ಪ್ರಪಂಚ. ನಾವು ಸ್ವರ್ಗದ ಮಾಲೀಕರು. ದೇವತಾ ಮಟ್ಟಕ್ಕೆ ಪುನರ್ಜನ್ಮ ಪಡೆಯುತ್ತಿದ್ದೇವೆ. ತಂದೆಯು ವೃದ್ಧನ ಶರೀರದಲ್ಲಿ ರಥದಲ್ಲಿ ಬರುತ್ತಾರೆ, ಬೋಧನೆ ನೀಡುತ್ತಾರೆ. ಈಶ್ವರಿಯ ವಿದ್ಯಾರ್ಥಿ ಆಗಬೇಕಾದರೆ ಆಂತರ್ಯದಲ್ಲಿ ಸಂತೋಷ, ಶ್ರದ್ಧೆ ಇರಬೇಕು. ತಂದೆ ಗೋಪ್ಯವಾಗಿ ರಾಜ್ಯ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ಬ್ರಾಹ್ಮಣ ಜೀವನ ಅಲೌಕಿಕ ಸೇವೆಯ ಜೀವನ. ಶ್ರೇಷ್ಠ ಮಾತುಗಳು ಮತ್ತು ನಡವಳಿಕೆ ಇತರರಿಗೆ ಪ್ರೇರಣೆಯಾಗಬೇಕು. ಧರ್ಮ ಮತ್ತು ಸಂಸ್ಕೃತಿಯ ಗೌರವ ಉಳಿಸಿಕೊಳ್ಳಬೇಕು. ಕಾಮವಿಕಾರವೇ ಮಹಾಶತ್ರು. ಇದಕ್ಕೆ ಜಯವಿದ್ದರೆ ಜಗಜ್ಜೀತ್ ಆಗುತ್ತೇವೆ. ಶುದ್ಧ ನೆನಪು ಮತ್ತು ಪಾವನ ಯೋಗವೇ ಪಾಪ ವಿನಾಶಕ. ನಿತ್ಯ ಚಾರ್ಟ್ ಪರೀಕ್ಷೆ. ನೆನಪು, ಪವಿತ್ರತೆ, ಧಾರಣೆ ಹೆಚ್ಚುತ್ತಿದೆ ಅಥವಾ ಕಡಿಮೆಯಾ? ಜ್ಞಾನವಂತಿಕೆಯೊಂದಿಗೆ ಪುರುಷಾರ್ಥ ಸಾಧನೆ ನಿರಂತರ ಇರಬೇಕು. ಕಲ್ಪದ ಹಿಂದೆ ಬಂದವರು ಈಗಲೂ ಬರುತ್ತಾರೆ. ನಾಟಕ ನಿರ್ವಿಘ್ನ. ನೆನಪಿನ ಪರಿಶ್ರಮದಿಂದ ಕರ್ಮಾತೀತ ಸ್ಥಿತಿ ಸಿದ್ಧಿಸುತ್ತೆ. ಬ್ರಹ್ಮಚಾರ್ಯ ಜೀವನ ಶ್ರೇಷ್ಠ ಪರಿವರ್ತನೆಯಾದ ಜೀವನ. ಪೋಷಣೆ, ಉತ್ಸಾಹ, ಪ್ರೀತಿಯಿಂದ ಸೇವೆ ಮಾಡುವುದು ದೇವತಾ ಗುಣ. ಯಾರನ್ನೂ ನೆನಪಿಸಬೇಡಿ, ಒಬ್ಬ ತಂದೆ ಸಾಕು. ನಾವು ಶ್ವೇತ ವಸ್ತ್ರಧಾರಿಗಳಂತೆ ಸರಳವಾಗಿ ಶ್ರೇಷ್ಠವಾಗಿ ಬದುಕಬೇಕು. ಶಿಕ್ಷಣದ ಸಮಯ ಮುಂಜಾನೆ ಮತ್ತು ಸಂಜೆ ಶ್ರೇಷ್ಠ. ದುಷ್ಟ ಸಂಘದಿಂದ ದೂರವಿದ್ದು ಸಜ್ಜನ ಸಂಘವಿಲ್ಲದೆ ಆತ್ಮಾನುಭವ ಮಾಡಬೇಕು. ಈಶ್ವರಿಯ ಸೇವೆಯಲ್ಲಿ ತತ್ಪರರಾಗಿರುವವರು ತಾಯಿಗಳು ಸಹ ಶಕ್ತಿ ಸ್ವರೂಪಿಗಳು. ಮುರಳಿಯ ಮುಖ್ಯ ಸಾರಾಂಶ. ಈ ದಿನದ ಮುರಳಿಯಲ್ಲಿ ಶಿವಬಾಬಾ ನಮಗೆ ಬೋಧಿಸುತ್ತಿದ್ದಾರೆ, ನಾವು ಪರಮಾತ್ಮ ತಂದೆಯ ನೇರ ವಿದ್ಯಾರ್ಥಿಗಳಾಗಿದ್ದೇವೆ. ತಂದೆ ನಮಗೆ ಜ್ಞಾನವನ್ನು ಬೋಧಿಸುತ್ತಿದ್ದಾರೆ ಮತ್ತು ನಾವು ಈ ಜ್ಞಾನದಿಂದ ದೇವತೆಗಳು ಆಗುತ್ತಿದ್ದೇವೆ. ನಾವು ಆತ್ಮರಾಗಿದ್ದು ಪರಮಾತ್ಮನ ನೆನಪಿನಲ್ಲಿ ನೆಲೆಗೊಳ್ಳಬೇಕು. ಈ ನೆನಪಿನ ಶಕ್ತಿ ನಮ್ಮ ಪಾಪಗಳನ್ನು ಹಾಳು ಮಾಡಿ ನಮ್ಮನ್ನು ಪಾವನರನ್ನಾಗಿ ಪರಿವರ್ತಿಸುತ್ತದೆ. ಮುರಳಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಕೆಲಸ ಮಾಡುತ್ತಿದ್ದರೂ ಮನಸ್ಸು ನೆನೆಸಬೇಕಾದವನು ಒಬ್ಬನೇ ಪರಮಾತ್ಮ. ಅವರು ನಮ್ಮ ತಂದೆ, ಶಿಕ್ಷಕ, ಸದ್ಗುರು ಎಂಬ 3 ರೂಪದಲ್ಲಿ ನಮ್ಮ ಬಾಳನ್ನು ಮಾರ್ಗದರ್ಶನ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಿಮ್ಮ ಜೀವನ ಸರಳವಾಗಿರಲಿ, ನಿಮ್ಮ ಮನಸ್ಸು ಶುದ್ಧವಾಗಿರಲಿ, ದೇಹಾಭಿಮಾನವಿಲ್ಲದೆ ಶ್ರೇಷ್ಠ ಆತ್ಮರಾಗಿ ಬಾಳಿರಿ. ನಾವು ಈ ನಾಟಕದಲ್ಲಿ ಬೇಹದ್ದಿನ ಪಾತ್ರಧಾರಿಗಳು. ಪುನಃ ಪುನಃ ನಟನೆ ಮಾಡುತ್ತಿದ್ದೇವೆ. ಅಂತಿಮ ಗುರಿ ಕರ್ಮಾತೀತ ಸ್ಥಿತಿ. ಆದರ್ಶ ನೈತಿಕ ಸಂದೇಶ. ಆತ್ಮಾಭಿಮಾನ ಮತ್ತು ಶುದ್ಧ ನೆನಪಿನಿಂದಲೇ ನಿಜವಾದ ವಿಜಯ. ಸಾಧಾರಣತೆಯಲ್ಲಿ ಶ್ರೇಷ್ಠತೆ ಇದೆ, ಅದು ದೇವತಾತನದ ಸಂಕೇತ. ಒಬ್ಬ ತಂದೆ ಸಾಕು. ನೆನಪಿನ ಶಕ್ತಿ ಎಲ್ಲ ಪಾಪವನ್ನು ಕರಗಿಸುತ್ತದೆ.